ಗಾಯ್ಸ್ ಟೈಮ್ ಕರೆಕ್ಟಾಗಿ ಇವಾಗ 12:15 ಅಂದರೆ ಟಾರ್ಗೆಟ್ ಈಸಿಯಾಗಿ ಕಂಪ್ಲೀಟ್ ಆಗಲಿಲ್ಲ. ಅದಕ್ಕೋಸ್ಕರ 1 ಅವರ್ ಎಕ್ಸ್ಟ್ರಾ ಗಿಗ್ ಬುಕ್ ಮಾಡ್ಕೊಂಡು 1 ಅವರ್ ಮಾಡ್ತಾಯಿದೆ. ಇನ್ನೇನು 30 ರೂಪಾಯಿ ಬೇಕಾಯ್ತು ಅಷ್ಟೇ ಗುರು. ಇವಾಗ ಇಲ್ಲಿಂದ ತೊಗೊಂಡೋಗಿ ರಾಜನ್ ಕುಂಟೆಗೆ ಹಾಕಿದ್ದಾನೆ ಗುರು. ಸಾಕಾರ ನಗರದಿಂದನೇ 15 ಕಿಲೋಮೀಟ್ರ್ ಐತೆ ಅಲ್ಲಿಗೆ. ತಿರ್ಗಾ ನಾನು ಪಿ ಜಿಗೆ ಬರೋಕ್ಕೆ ಏನಿಲ್ಲ ಅಂದರು 20 ಕಿಲೋಮೀಟರ್ ಆಗುತ್ತೆ. ಮಧ್ಯರಾತ್ರಿ 1:15 ಗುರು. ಹುಡುಗಾಟನ ಯಪ್ಪ ಅಂದರೆ 1 ಅವರ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋ ಅಂತ ಮಾಡ್ಕೊಂಡೆ. ಅಂದರೆ ಗೋ ಹೋಮ್ ಕೂಡ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಗೋ ಹೋಮ್ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ರು ಕೂಡ ಇಷ್ಟು ದೂರ ತಗೊಂಡು ಮಿಸ್ ಆಗಿದೆ ನೋಡಿ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ಅಂದರೆ ಚಾಲೆಂಜಿನ 15ನೇ ದಿನ ಗುರು. ಅಂದರೆ ಆಲ್ಮೋಸ್ಟ್ ಅಲ್ಲಿ ಇವತ್ತೇನಾದ್ರು ನಾನು ಕಂಪ್ಲೀಟ್ ಮಾಡಿದ್ರೆ ಆಲ್ಮೋಸ್ಟ್ ನಮ್ಮ ಚಾಲೆಂಜ್ನ ಹಾಫ್ ವೇ ಕಂಪ್ಲೀಟ್ ಮಾಡ್ದಂಗಾಗುತ್ತೆ. ಅಂದರೆ 15 ದಿವಸ ಕಂಪ್ಲೀಟ್ ಮಾಡೀನಿ, ಇನ್ನೂ 15 ದಿವಸ ಬಾಕಿ ಉಳಿದಿದೆ. ಅಂದರೆ ಆಲೆ 15 ದಿವಸಕ್ಕೆ ಒಂಥರ ಬೋರ್ ಆದಂಗೆ ಆಗ್ತಾಯಿದೆ ಜಾಬು. ಇನ್ನೂ 15 ದಿವಸ ಇದೆ, ಇನ್ನೂ 15 ದಿವಸ ಯಾವಾಗ ಆಗುತ್ತಪ್ಪ ಅಂತ ಆಲ್ರೆಡಿ ಮನಸ್ಸಿಗೆ ಅನ್ನಿಸ್ತಾ ಇದೆ. ಏನು ಮಾಡೋಕ್ಕಲ್ಲ, ಮಾಡೋಣ. 15 ದಿವಸ ಫುಲ್ಲು ಕಂಪ್ಲೀಟ್ ಮಾಡೋಣ. ಇನ್ನು 15 ದಿವಸ ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ 1 ಮಂತಿನ ಅರ್ನಿಂಗ್ ಎಷ್ಟಾಗುತ್ತೆ ಅನ್ನೋದೆಲ್ಲ ತೋರಿಸ್ಕೊಡ್ತೀನಿ. ಅಂದರೆ ಇವತ್ತು ಗುರುವಾರ ಇನ್ಸೆಂಟಿವ್ ಎಷ್ಟಿದೆ ಅಂದರೆ ನಿನ್ನೆಗಿಂತ ಸ್ವಲ್ಪ ಕಮ್ಮಿ ಇದೆ. ಅಂದರೆ ನಿನ್ನೆ 2300ಕ್ಕೆ 500 ಇತ್ತು, ಇವತ್ತು 2300ಕ್ಕೆ 450 ಇದೆ. ಅಂದರೆ 50 ರೂಪಾಯಿ ಏನಕ್ಕೆ ಕಮ್ಮಿ ಮಾಡ್ದೆ ಅನ್ನೋದು ಗೊತ್ತಿಲ್ಲ. ಅಂದರೆ ಲಾಸ್ಟ್ ವೀಕಲ್ಲೂ ಅಷ್ಟೇ 1100ಕ್ಕೆ 450 ಇತ್ತು. ಬಟ್ ಈ ಸರ್ತಿ ಅರ್ನಿಂಗ್ ಸ್ವಲ್ಪ ಜಾಸ್ತಿ ಮಾಡಿದ್ದಾನೆ, ಅಂದರೆ ಟಫ್ ಮಾಡಿದ್ದಾನೆ ಸ್ವಲ್ಪ ಚಾಲೆಂಜ್ನ. ಅಂದರೆ 200 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾನಲ್ಲ, ಆ 200 ರೂಪಾಯಿನ ಕೂಡ ನಾವು ಈಗ ಎಕ್ಸ್ಟ್ರಾ ಅರ್ನ್ ಮಾಡಬೇಕು. ಈಗ 10 ಗಂಟೆಗೆ ಲಾಗಿನ್ ಆಗಿದ್ದೀನಿ ನಾನು. 10 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ಗಿಗ್ ಬುಕ್ ಮಾಡ್ಕೊಂಡಿನಿ. ಅಂದರೆ ಎಷ್ಟು ಗಂಟೆ ಒಳಗಡೆ ಆಗುತ್ತೆ ನೋಡೋಣ. ಅಂದರೆ 11 ಗಂಟೆ ಒಳಗಡೆ ಆದರೆ 11 ಗಂಟೆಗೆ ವಾಪಸ್ ರೂಮಿಗೆ ಬರೋಣ. ಅಂದರೆ 1 ಗಿಗ್ ಕ್ಯಾನ್ಸಲ್ ಮಾಡ್ಕೊಂಡು ಬರ್ಬೋದು, ಅದರಿಂದಾಗಿ 1 ಅವರ್ ಬೇಗನೆ ಬರ್ಬೋದು. ಅದಕ್ಕೋಸ್ಕರ ಆಲ್ಮೋಸ್ಟ್ ನನಗೆ ಏನಾರು 11 ಗಂಟೆ ಕಂಪ್ಲೀಟ್ ಆದರೆ 11 ಗಂಟೆಗೆ ವಾಪಸ್ ಬರ್ತೀನಿ. ಇಲ್ಲ 12 ಗಂಟೆ ಆದರೆ 12 ಗಂಟೆ. ಅಕಸ್ಮಾತ್ ಏನಾರು ಟಾರ್ಗೆಟ್ ಏನಾದ್ರು ಕಂಪ್ಲೀಟ್ ಆಗಿಲ್ಲ ಅಂದರೆ ಇನ್ನೂ ಒಂದು ಹಾಫ್ ಆನ್ ಅವರ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೆಂಗಾದರೂ ಮಾಡಿ ಟಾರ್ಗೆಟ್ ಕಂಪ್ಲೀಟ್ ಮಾಡೋಣ. ಅಂದರೆ ಇವತ್ತೇನಾದ್ರು ಟಾರ್ಗೆಟ್ ಕಂಪ್ಲೀಟ್ ಮಾಡಿದ್ರೆ 1300 ಪ್ಲಸ್ 450 ಅರೌಂಡ್ 1750 ರೂಪಾಯಿ ಅಮೌಂಟ್ ನಮಗೆ ಇವತ್ತು ಬರಬೇಕು. ಇವತ್ತಿನ ಟಾರ್ಗೆಟ್ ನಮ್ಮದು 1750. ಆರ್ಡರ್ಸ್ ಎಲ್ಲ ಹೇಗಿದೆ, ಡೆಲಿವರಿ ಪಾರ್ಟ್ನರ್ಸ್ ಎಲ್ಲ ಎಷ್ಟು ಜನ ಬಂದಿದ್ದಾರೆ ಅನ್ನೋದೆಲ್ಲ ಇವಾಗ ಫೀಲ್ಡಿಗೆ ಹೋಗೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಲಾಗಿನ್ ಹೋಗಿದ್ದೀನಿ. ಅಂದರೆ ಇನ್ನೂ ಯಾವುದೂ ಆರ್ಡರ್ ಬಂದಿಲ್ಲ. ಆರ್ಡರ್ ಬರೋದಕ್ಕಿಂತ ಮುಂಚೆ ನಿಧಾನಕ್ಕೆ ಟಿಫನ್ ಮಾಡ್ಕೊಂಡು ಹೋಗೋಣ. ಅಂದರೆ ಟಿಫನ್ನು ಇಡ್ಲಿ ಮತ್ತು ವಡೆ ತೊಗೊಂಡಿದ್ದೀನಿ. ಇಡ್ಲಿ ವಡೆ ತಿಂದ್ಬಿಟ್ಟು ಒಂದು ಹಾಫ್ ರೈಸ್ ತಿಂದ್ಬಿಟ್ಟು ಹೋಗೋಣ. ನೋಡಿ ಟಿಫನ್ ಆಯಿತು. ಅಂದರೆ ಒಂದು ಆರ್ಡರ್ ಬಂದಿತ್ತು. ಆರ್ಡರ್ ಎಲ್ಲಿಂದ ಬಂದಿತ್ತು ಅಂದರೆ ಫಾರ್ಮಸಿಯಿಂದ ಬಂದಿತ್ತು. ಅಂದರೆ ಮೆಡಿಸಿನ್ನ ಡ್ರಾಪ್ ಮಾಡೋದು. ಬಟ್ ಆರ್ಡರ್ ಏನಕ್ಕೋ ಕ್ಯಾನ್ಸಲ್ ಆಯಿತು. ಅಂದರೆ ಕೂತಿರೋ ಹತ್ರನೇ 20 ರೂಪಾಯಿ ದುಡ್ಡು ಕೊಟ್ಟ. ಅಂದರೆ ಆರ್ಡರ್ ಬಂದು ಏನಾದ್ರು ಕ್ಯಾನ್ಸಲ್ ಆದರೆ ಝೊಮ್ಯಾಟೋಯಿಂದ 20 ರೂಪಾಯಿ ಕೊಡ್ತಾನೆ. ಅಂದರೆ ನೀವು ಅಲ್ಲಿಗೆ ಹೋದರೂ ಅಷ್ಟೇ, ನೀವು ಹೋಗಿಲ್ಲ ಅಂದರೂ ಅಷ್ಟೇ. ಅಕಸ್ಮಾತ್ ಆ ಕಡೆಯಿಂದ ಏನಾದ್ರು ಆರ್ಡರ್ ಕ್ಯಾನ್ಸಲ್ ಆದರೆ 20 ರೂಪೀಸ್ ಬರುತ್ತೆ. ಆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಅಂದರೆ ನಾನು ಎಲ್ಲೂ ಅಲ್ಲ ಟಿಫನ್ ಮಾಡ್ತಾಯಿದ್ದೆ. ನಾನು ಟಿಫನ್ ಮಾಡ್ಕೊಂಡು ಹೋಗಿ ಪಿಕ್ ಮಾಡೋಣ ಅಂತ ಹೋಗ್ತಿದ್ದೆ. ಅಂದರೆ ಫಸ್ಟು ಟೈಮು ಫಾರ್ಮಸಿಯಿಂದ ಒಂದು ಐಟಮ್ ಬಂದಿತ್ತು. ಆ ಐಟಮ್ ಪಿಕ್ ಮಾಡಿ ಡ್ರಾಪ್ ಮಾಡಿದ್ರೆ ಚೆನ್ನಾಗಿರೋದು. ಬಟ್ ಏನು ಮಾಡ್ತೀರಾ, ಕ್ಯಾನ್ಸಲ್ ಆಗೋಯ್ತು. ಬನ್ನಿ ಇವಾಗ ಮುಂದೆ ಹೋಗ್ಬಿಟ್ಟು ನೋಡೋಣ ಯಾವ್ದಾದ್ರು ಫುಡ್ ಆರ್ಡರ್ ಬರ್ತಾ ಏನು ಅನ್ನೋದೆಲ್ಲ ನೋಡೋಣ. ನೋಡಿ ಮೊದಲನೇ ಆರ್ಡರ್ ಪಿಕ್ ಮಾಡಿಕೊಂಡೆ. ಅಂದರೆ ಮೊದಲನೇ ಆರ್ಡರು 20 ರೂಪಾಯಿದು. ಅಂದರೆ ಕ್ಲೌಡ್ ಕಿಚನಿಂದ ಬಂದಿರೋದಿದು. ಈ ಆರ್ಡರ್ನ ಹೋಗಿ ಡೆಲಿವರ್ ಮಾಡೋಣ. ಅಂದರೆ ಜಾಸ್ತಿ ದೂರ ಏನಿಲ್ಲ ಗುರು, 1 ಕಿಲೋಮೀಟರ್ ಏನೋ ದೂರ ಇದೆ. ಇದನ್ನು ತೊಗೊಂಡೋಗಿ ಈಗ ನಾವು ಡ್ರಾಪ್ ಮಾಡಬೇಕು. ನೋಡಿ ಇಲ್ಲಿ ಏನಾದ್ರು ಪಿಕಪಿಗೆ ಬಂದರೆ ಇದೇ ಸಿಗೋಲ್ಲ ಅನಿಸುತ್ತೆ ಪಾರ್ಕಿಂಗು. ಅಷ್ಟು ದೂರ ತೊಗೊಂಡೋಗಿ ಪಾರ್ಕ್ ಮಾಡಿ ಬಂದೀನಿ. ಅಂದರೆ ಅಲ್ಲಿವರೆಗೂ ಅವಾಗಲೇ ವೆಹಿಕಲ್ ಇದ್ವು, ಈಗೆಲ್ಲ ಸ್ವಲ್ಪ ಖಾಲಿ ಆಗಿದ್ದಾವೆ. ನೋಡಿ ಫುಲ್ಲು ಅಲ್ಲಿವರೆಗೂ ಜಾಗನೇ ಇಲ್ಲ, ರೋಡಲ್ಲಿ ಪಾರ್ಕ್ ಮಾಡೋಕ್ಕೆ ಜಾಗನೇ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ತಗೊಂಬಂದು ಪಾರ್ಕ್ ಮಾಡೀನಿ. ಇಲ್ಲಿಂದ ತಗೊಂಡೋಗಿ ಡ್ರಾಪ್ ಮಾಡಿ ಬರಬೇಕು. ನೋಡಿ ಇನ್ನೊಂದು ಆರ್ಡರ್ ಬಂದಿತ್ತು. ಆ ಆರ್ಡರ್ ಪಿಕಪಿಗೆ ಬಂದೀನಿ. ಇದೇ ಹೋಟೆಲಲ್ಲಿ ಬಂದಿರೋದು. ಅಂದರೆ ಶಾಂತಿ ಸಾಗರ್ ಹೋಟೆಲಲ್ಲಿ ಬಂದಿದೆ. ಬಟ್ ಬೆಳಗ್ಗೆ ಹೊತ್ತು ಏನಂದರೆ ಝೊಮ್ಯಾಟೊ ಮಾಡೋಕ್ಕೆ ಬೇಜಾರು. ಬೆಳಗ್ಗೆ ಹೊತ್ತೆಲ್ಲ 20 ರೂಪಾಯಿ ಆರ್ಡ್ರೆ ಜಾಸ್ತಿ ಆಗ್ತಾನೆ ಗುರು. ಏನಿದ್ರು ಝೊಮ್ಯಾಟೊದು ರಾತ್ರಿ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆಲ್ಲ ಆಲ್ಮೋಸ್ಟ್ ಅದು ಸಿಕ್ಕಾಪಟ್ಟೆ ಕಮ್ಮಿ ಆರ್ಡರ್ಸು, ಕಮ್ಮಿ ಅಮೌಂಟು. ಆಮೇಲೆ ಈ ಥರ ಚಿಕ್ಕ ಪುಟ್ಟ ಆರ್ಡರ್ಗಳು ಜಾಸ್ತಿ ಬರ್ತವೆ. ಅದರಿಂದ ಸ್ವಲ್ಪ ಬೆಳಗ್ಗೆ ಹೊತ್ತು ಸ್ವಲ್ಪ ಬೇಜಾರಾಗುತ್ತೆ ಡ್ಯೂಟಿ ಮಾಡೋಕ್ಕೆ. ಸಂಜೆ ಫುಲ್ಲು ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾವಲ್ಲ, ಅವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿರುತ್ತೆ. ಬೆಳಗ್ಗೆ ಹೊತ್ತು ಸ್ವಲ್ಪ ಲ್ಯಾಗ್ ಆಗುತ್ತೆ. ಅಂದರೆ ಸುಮ್ಮನೆ ಒಂಥರ ಬೇಜಾರು ಥರ ಫೀಲು. ಅಂದರೆ ಏನಕ್ಕೆ ಅಂದರೆ 20 ರೂಪಾಯಿ ಆರ್ಡರ್ ಎಲ್ಲ ಬರ್ತಾ ಇದ್ದಾವಲ್ಲ, ಅದನ್ನೇ ತಗೊಂಡೋಗಿ ಕೊಡಬೇಕು, ತಿರ್ಗಾ ಮತ್ತೆ ಬರಬೇಕು. ಅವಾಗ ಸ್ವಲ್ಪ ಬೋರ್ ಆಗುತ್ತೆ. ನಿಮಗೆಲ್ಲ ಹೇಗೆ ಅನಿಸುತ್ತೆ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ನೋಡಿ ಇನ್ನೊಂದು ಆರ್ಡರ್ ಕೂಡ ಪಿಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಂದರೆ ಈ ಆರ್ಡರ್ ಬಂದು ಸವಿ ಸಾಗರ್ ಹತ್ರ ಬಂದಿರೋದು. ಅಂದರೆ ಇದು ಬಂದು ಜಾಲಲ್ಲಿರೋದು. ಅಂದರೆ
ಇನ್ನೊಂದೇನಪ್ಪ ಅಂದರೆ ನೆನ್ನೆನೂ ಅಷ್ಟೇ ಸೇಮ್ ಟೈಮಲ್ಲಿ ಈ ಟೈಮಲ್ಲಿ ಇಲ್ಲೇ ಬಂದು ಆರ್ಡರ್ ಪಿಕ್ ಮಾಡ್ಕೊಂಡು ಹೋಗಿದೆ. ಇವಾಗೂ ಅಷ್ಟೇ ಸೇಮ್ ಇಲ್ಲೇ ಆರ್ಡರ್ ಪಿಕ್ ಮಾಡ್ಕೊಂಡು ಹೋಗ್ತಾಯಿನಿ ನೋಡಿ ಇದೇ ರೆಸ್ಟೋರೆಂಟಲ್ಲಿ. ಅಂದರೆ ಟೈಮ್ ಇವಾಗ ಕರೆಕ್ಟಾಗಿ 1:15 ಆಗಿದೆ. ಸೊ ನೆಕ್ಸ್ಟು ಊಟ ಸಿಕ್ಕಿದ್ಮೇಲೆ ಆಮೇಲೆ ಹೇಳ್ತೀನಿ ನಿಮಗೆ ಎಷ್ಟಾಗಿದೆ ಇವಾಗ ಅರ್ನಿಂಗ್ ಎಲ್ಲ ಅಂತ. ಅಂದರೆ ಇವತ್ತು ಎಲ್ಲ ದಿನಕ್ಕಿಂತ ಕಮ್ಮಿ ಆಗಿದೆ. ಅದು ಎಷ್ಟಾಗಿದೆ ಅಂತ ನಿಮಗೆ ಊಟ ಆದಮೇಲಿಂದ ತಿಳಿಸ್ಕೊಡ್ತೀನಿ. ಈ ಆರ್ಡರ್ ಕೂಡ ಕಂಪ್ಲೀಟ್ ಮಾಡೋಣ. ಈ ಆರ್ಡರ್ ಕಂಪ್ಲೀಟ್ ಮಾಡೋರು ಒಂದು 50 ರೂಪಾಯಿ ಬರುತ್ತೆ. ಸೊ ಇದನ್ನು ಸೇರಿಸಿ ಹೇಳ್ತೀನಿ ನಿಮಗೆ. ಸೊ ನೋಡಿ ಇವಾಗ ಊಟ ಮುಗಿಸ್ಕೊಂಡು ಝೋನ್ ಕಡೆ ಹೋಗ್ತಾ ಇದ್ದೀನಿ. ಅಂದರೆ ಮಾಮೂಲಿ ದಿನ ನಿಮಗೆ ಊಟ ಆಗ್ತಿದ್ದಂಗೆ ಅಪ್ಡೇಟ್ ಕೊಡ್ತಾ ಇದೆ. ಎಷ್ಟಾಗಿದೆ, ಎಷ್ಟು ಅವರ್ ಆಗಿದೆ, ಟೈಮ್ ಎಷ್ಟಾಗಿದೆ, ಅರ್ನಿಂಗ್ ಎಷ್ಟಾಗಿದೆ ಅಂತ ಹೇಳ್ತಾ ಇದೆ. ಅದೇ ಥರ ಅಪ್ಡೇಟ್ ಕೊಡೋಕ್ಕೆ ಬಂದಿದ್ದೀನಿ. ಅಂದರೆ ಅಪ್ಡೇಟ್ ಎಷ್ಟಾಗಿದೆ ಅಂದರೆ 248 ರೂಪಾಯಿ ಆಗಿದೆ ಅಷ್ಟೇ ಗುರು ಇವತ್ತು ಆರ್ಡರ್ ಅರ್ನಿಂಗು. ತೀರಾ ಅಂದರೆ ತೀರಾ ಕಮ್ಮಿ. ನಾನು ಇಷ್ಟು ದಿನ ಮಾಡಿದ್ದೀನಲ್ಲ, ಇಷ್ಟು ದಿನದಲ್ಲಿ ಇವತ್ತೇನೆ ತೀರಾ ಕಮ್ಮಿ. ಬರೀ 248 ರೂಪಾಯಿ ಆಗಿದೆ ಅಷ್ಟೇ. ನಿನ್ನೆ ಮೊನ್ನೆ ಎಲ್ಲ ಡೆಲಿವರಿ ಪಾರ್ಟ್ನರ್ಸ್ಗಳೆಲ್ಲ ರಜಾ ಹಾಕಿದ್ರಲ್ಲ, ಅವರೆಲ್ಲ ತಿರ್ಗಾ ಮತ್ತೆ ಜಾಬಿಗೆ ಬಂದಿದ್ದಾರೆ. ಅಂದರೆ ತುಂಬ ಜನ ಡೆಲಿವರಿ ಪಾರ್ಟ್ನರ್ಸು ಇವತ್ತು ಇದ್ದಾರೆ. ಅಂದರೆ ಎಲ್ಲ ತುಂಬ ಕಡೆ ವೆಯ್ಟ್ ಮಾಡ್ತಾ ಇದಾರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಜನ ಡೆಲಿವರಿ ಪಾರ್ಟ್ನರ್ಸ್ ಇದ್ದಾರೆ ಅನ್ನೋದು. ಅಂದರೆ ಆಮೇಲೆ ಆರ್ಡರ್ಗಳು ಅಷ್ಟೇ ತೀರಾ ಕಮ್ಮಿ ಇದ್ದಾವೆ. ಅದಕ್ಕೋಸ್ಕರ ಇಷ್ಟ ಆಗಿದೆ ಅರ್ನಿಂಗು. ಇನ್ನು ಸಂಜೆ ತನಕ ಏನು ಹೇಳೋಕ್ಕಾಗಲ್ಲ ಗುರು. ಆ ಕಡೆ ಚೆನ್ನಾಗೂ ಆಗ್ಬೋದು, ಚೆನ್ನಾಗಿ ಆಗ್ದಲೇನೂ ಇರ್ಬೋದು, ಟಾರ್ಗೆಟ್ ಕಂಪ್ಲೀಟ್ ಆಗ್ಬೋದು, ಕಂಪ್ಲೀಟ್ ಆಗ್ದಲೇನೂ ಇರ್ಬೋದು. ಸೊ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಇಷ್ಟ ಆಗುತ್ತೆ ಇವತ್ತು ಅರ್ನಿಂಗು, ಇವತ್ತು ಟಾರ್ಗೆಟ್ ಅಚೀವ್ಮೆಂಟ್ ಆಗೇ ಆಗುತ್ತೆ ಅನ್ನೋದು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆದರೂ ಆಗ್ಬೋದು, ಆಗ್ದೇ ಇರ್ಬೋದು. ಒಟ್ಟಿನಲ್ಲಿ ನಮ್ಮ ಬೆಸ್ಟು ನಾವು ಮಾಡೋಣ, ನಮ್ಮ ಟ್ರೈ ನಾವು ಮಾಡೋಣ. ಅಕಸ್ಮಾತ್ ಆದರೆ ಒಳ್ಳೇದು, ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ ಬ್ಯಾಡ್ ಡೇ ಅಂದ್ಕೊಂಡು PGಗೆ ಹೋಗೋದು. ಅಂದರೆ ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡೋಣ. ಅಂದರೆ ಬೆಳಗ್ಗೆ ಹೊತ್ತು ದಿನ ಹಿಂಗೆ ಇರುತ್ತೆ. ಅಂದರೆ ಇವತ್ತು ಒಂದು ಸ್ವಲ್ಪ ತೀರಾ ಕಮ್ಮಿ ಇದೆ. ನೋಡೋಣ, ಟ್ರೈ ಮಾಡೋಣ. ಅಂದರೆ ಆಮೇಲೆ ಏನಾರು ಆರ್ಡ್ರ್ ಕೊಡ್ತಾನೆ, ಸಂಜೆ ಮೇಲೆ ಅಂತ ಆರ್ಡ್ರ್ ಕೊಡ್ತಾನೆ. ಬಟ್ ಅಷ್ಟೊತ್ತಿಗೆ ಒಂದು ಸ್ವಲ್ಪ ರಿಕವರ್ ಮಾಡ್ಕೊಬೇಕಲ್ಲ. ಏನಿಲ್ಲ ಅಂದ್ರೆ ಒಂದು 600, 700, 800 ರೂಪಾಯಿ ತಗೊಂಡ್ರು ಮಾಡ್ಕೊಂಡ್ರೆ ಆಮೇಲೆ ಸಂಜೆ ಹೇಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ಅಷ್ಟು ಆಗೋದು ಡೌಟ್ ಅನ್ನಿಸ್ತಾ ಇದೆ. ಬರೀ 250 ರೂಪಾಯಿ ಅಂದರೆ ಎಷ್ಟು ಹೇಳ್ರಿ, 4.1 ಅವರ್ ಲಾಗಿನ್ ಇದ್ದೀನಿ. ಬರೀ ಇನ್ನು 250 ರೂಪಾಯಿ ಆಗಿದೆ. ಸೊ ಬನ್ನಿ ಝೋನ್ ಒಳಗಡೆ ಹೋಗ್ಬಿಟ್ಟು ನೆಕ್ಸ್ಟ್ ಆರ್ಡರ್ಗೋಸ್ಕರ ವೆಯ್ಟ್ ಮಾಡಿ ಅದನ್ನು ಡೆಲಿವರ್ ಮಾಡೋಣ. ಟೈಮ್ ನೋಡಿ 4 ಗಂಟೆ ಆಗಿದೆ. ಅಂದರೆ ಅರ್ನಿಂಗ್ ಬಂದು ಬರೀ 400 ರೂಪಾಯಿ ಆಗಿದೆ ಅಷ್ಟೇ. ನೋಡಿ ನಮ್ಮ ಗಣೇಶ ಇದೆ, ಗಣೇಶಂಗೆ ಕೈ ಮುಡ್ಕೊಂಬಿಡಿ. ಅಂದರೆ ಟಾರ್ಗೆಟ್ ಅಂತೂ ಕಂಪ್ಲೀಟ್ ಆಗುತ್ತಂತೂ ನನಗಂತೂ ಹೆವಿ ಡೌಟ್ ಬಂದ್ಬಿಟ್ಟಿದೆ. ಅಂದರೆ ಇವತ್ತು ಎಷ್ಟು ಮಾಡಿದ್ರು ಅಷ್ಟೇ, ಒಂದು 1100 ರೂಪೀಸ್ ಮಾಡಬೇಕಷ್ಟೆ. 1100 ರೂಪೀಸ್ಗೆ ಎಷ್ಟು 200 ರೂಪೀಸ್ ಅಷ್ಟೇ ಗುರು ಎಕ್ಸ್ಟ್ರಾ ಕೊಡೋದು. ಇವತ್ತು ಮಾಡಿದ್ದೆಲ್ಲ ಆಲ್ಮೋಸ್ಟ್ ಅಲ್ಲಿ ವೇಸ್ಟ್ ಆಗುತ್ತೆ ಅನಿಸುತ್ತೆ. ಡೌಟ್ 100% ಡೌಟ್ ಐತೆ. ನೋಡಬೇಕು ಇನ್ನು ಏನಾರು ಇವಾಗಿಂದ ಏನಾರು ಸ್ಟಾರ್ಟ್ ಮಾಡೋದು. ಅಂದರೆ ಇವಾಗಿಂದನೇ ಸ್ಟಾರ್ಟ್ ಮಾಡೋಕ್ಕೂ ಆರ್ಡರ್ ಸ್ಟಾರ್ಟ್ ಮಾಡೋಕೆ ಕೊಟ್ಟರೆ ನೋಡಿ ಲೈಟಾಗಿ ಮಳೆ ಬೇರೆ ಬರ್ತಾಯಿದೆ. ಯಾವಾಗ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅಂದರೆ ಚಿಕ್ಕಗೆ ಬರ್ತಾಯಿದೆ. ಅಂದರೆ ಏನಾರ ಜಾಸ್ತಿ ಆದರೆ ಇಲ್ಲಿ ನೋಡಿ, ಇಲ್ಲಿ ಚಾರ್ಜ್ ಹಾಕೋಕ್ಕಾಗಲ್ಲ. ಇದು ಏನಕ್ಕೆ ಅಂದರೆ ಮಳೆಯಲ್ಲಿ ಅಂದರೆ ಶಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಮಳೆ ಏನಾರು ಜೋರಾಗಿ ಬಂದರೆ ಚಾರ್ಜ್ ಹಾಕೋಕ್ಕಾಗಲ್ಲ. ಅದಕ್ಕೆ ಇವಾಗಲೇ ಫುಲ್ಲು ಚಾರ್ಜ್ ಮಾಡ್ಕೊಬೇಕು. ಬನ್ನಿ ಹೋಗೋಣ. ಮಳೆ ಬರಲ್ಲ ಅಂದರೆ ಸಾಕು ಗುರು. ಮೊದಲೇ ಚಳಿ ಬೇರೆ, ಸಿಕ್ಕಾಪಟ್ಟೆ ಚಳಿ. ಅದ್ರದ್ದು ಮಳೆ ಬಂದರೆ ಇದ್ದಿದ್ದು ಚಳಿ ಆಗುತ್ತೆ. ಯಾಕಂದರೆ ಡ್ರೈನ್ ಕೊಟ್ಟಿನ ಪ್ಯಾಂಟ್ ಬೇರೆ ಇಲ್ಲ. ನಾನು ಪ್ಯಾಂಟ್ ಊರಲ್ಲೇ ಬಿಟ್ಟು ಬನ್ನಿ, ತೊಗೊಂಬಂದಿಲ್ಲ ನಾನು. ಜಾಕೆಟ್ ಒಂದು ಅಂದರೆ ಫುಲ್ಲು ಕ್ಲೌಡಿ ವೆದರ್ ಇತ್ತಲ್ಲ ನೋಡಿ, ಅದಕ್ಕೆ ರೈನ್ ಕೋಟ್ ಒಂದು ಬ್ಯಾಗಲ್ಲಿ ಹಾಕೊಂಬಂದಿದ್ದೀನಿ. ಬಟ್ ಪ್ಯಾಂಟ್ ಇಲ್ಲ ರೈನ್ ಕೋಟಿಂದು, ಯಾಕಂದರೆ ನಾನು ತೊಗೊಂಡೇ ಬಂದಿಲ್ಲ. ಊರಲ್ಲೇ ಇದೆ, ತುಮಕೂರಲ್ಲೇ ಇದೆ. ಬನ್ನಿ, ಈಗ ಇನ್ನೊಂದು ಆರ್ಡರ್ ಬಂದಿದೆ 20 ರೂಪಾಯಿದು. ಹೋಗಿ ಅದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ನೋಡಿ ಝೊಮ್ಯಾಟೋ ಅವನು ಝೋನಿಂದ ಎಷ್ಟು ದೂರ ತೊಗೊಂಬಂದು ಹಾಕಿದ್ದೇನೆ ಅಂತ ನಿಮಗೆ ಮ್ಯಾಪಲ್ಲಿ ಇವಾಗ ತೋರಿಸ್ತೀನಿ. ಅಂದರೆ ಟೈಮ್ ಬಂದು ಆಲೇ 6 ಗಂಟೆ ಆಗಿದೆ ಗುರು. ಆರ್ಡರೇ ಆಗ್ತಾಯಿಲ್ಲ, ಆರ್ಡ್ರ್ ಅರ್ನಿಂಗೂ ಆಗ್ತಾಯಿಲ್ಲ, ಆರ್ಡ್ರುಗಳು ಕೊಡ್ತಾಯಿಲ್ಲ. ಅಂದರೆ ಎಷ್ಟಿದೆ ಗೊತ್ತಾ ಇವಾಗ ಅಮೌಂಟು? 540 ರೂಪಾಯಿ ಆಗಿದೆ. 8 ಅವರ್ ಲಾಗಿನ್ ಇರೋದಕ್ಕೆ ನೋಡಿ ಬರೀ 540 ರೂಪಾಯಿ ಅಷ್ಟೇ ಆಗಿರೋದು. ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಅಂದರೆ ನೀವೇನಾದ್ರು 8 ಅವರ್ಸ್ ಮಾತ್ರ ಮಾಡ್ತೀನಿ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಂದರೆ ನೋಡಿ ಇಷ್ಟಾಗುತ್ತೆ ಅರ್ನಿಂಗು. 540 ರೂಪಾಯಿ ಆಗುತ್ತೆ. ಅದರಲ್ಲಿ ಪೆಟ್ರೋಲ್ 200 ರೂಪಾಯಿ ಹೋದರೆ ನಿಮಗೆ ಸೇವಿಂಗ್ಸ್ ಬಂದಾವತ್ತು 340 ರೂಪಾಯಿ ಅಷ್ಟೇ. ನೀವು ಝೊಮ್ಯಾಟೋದಲ್ಲಿ ಏನಾರು ಇಷ್ಟು ಅವರ್ ಲಾಗಿನ್ ಮಾಡ್ತೀನಿ ಅನ್ನಂಗಿದ್ರೆ ಇಷ್ಟೇ ಆಗೋದು. 8 ಅವರ್ ಏನಾರು ಲಾಗಿನ್ ಆಫೀಸ್ ಥರ 8 ಅವರ್ ಲಾಗಿನ್ ಮಾಡ್ಕೊಂಡು ನಾನು ಮನೆಗೆ ಹೋಗ್ತೀನಿ, ಬೆಳಗ್ಗೆ ಬಂದು ಸಂಜೆ ಮನೆಗೆ ಹೋಗ್ತೀನಿ ಅಂದರೆ ನೋಡಿ ಇಷ್ಟು ಕರೆಕ್ಟಾಗಿ ಇಷ್ಟು ಅರ್ನಿಂಗ್ ಆಗುತ್ತೆ. ನಿಮ್ಮ ಸೇವಿಂಗ್ಸ್ ಬಂದು 300 ರೂಪಾಯಿ ಆಗುತ್ತೆ. ಅಂದರೆ ದಿನಕ್ಕೆ 300 ರೂಪಾಯಿ ಅಂದರೆ ತಿಂಗಳಿಗೆ ಎಷ್ಟಾಯ್ತು ನೀವೇ ಲೆಕ್ಕ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಝೋನ್ ಒಳಗಡೆ ಹೋಗಬೇಕು. ಝೋನ್ ಒಳಗಡೆ ಹೋಗೋಣ. ಝೋನ್ ಒಳಗಡೆ ಹೋಗೋವರೆಗೂ ಆರ್ಡರ್ ಕೊಡೋಲ್ಲ, ಅದಕ್ಕೋಸ್ಕರ ಇವಾಗ ಮತ್ತೆ ನಾನು ರಿಟರ್ನ್ ಈಗ ಝೋನ್ ಒಳಗಡೆ ಹೋಗ್ತಾಯಿದ್ದೀನಿ.
ನೋಡಿ ಟೈಮ್ ಬಂದು 8:30 ಆಗಿದೆ. ಅಂದರೆ ಆರ್ಡರ್ ರನ್ನಿಂಗ್ ಬಂದು ಇವತ್ತು 770 ರೂಪಾಯಿ ಆಗೈತೆ ಅಷ್ಟೇ ಗುರು. ಅಂದರೆ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗೋಲ್ಲ ಇದು. ಫಸ್ಟ್ನೇ ಟಾರ್ಗೆಟ್ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಅಂದರೆ ನೋಡಿ KFC ಹತ್ರ ಬಂದೀನಿ. ಅವ್ನು ಬೇರೆ ಸಿಕ್ಕಾಪಟ್ಟೆ ಲೇಟು ಗುರು, ಇನ್ನೂ 10 ನಿಮಿಷ ಆಗುತ್ತೆ ಆರ್ಡರ್ ರೆಡಿ ಹಾಕಿ ಅಂತ ಹೇಳ್ದ. 10 ನಿಮಿಷ ಅಂದರೆ 10 ನಿಮಿಷಕ್ಕೆ ಕೊಡ್ತಾನೆ ಅವನು. KFC ಮೊದಲೇ ಗೊತ್ತಿರೋದು ನಿಮಗೆ, 10 ನಿಮಿಷಕ್ಕೆ ಕೊಡೋಲ್ಲ, ಇನ್ನೂ ತುಂಬ ಲೇಟ್ ಆಗುತ್ತೆ. ಈ ಹೆಸ್ರುಘಟ್ಟ ರೋಡ್ ಇದೆಯಲ್ಲ, ಹೆಸ್ರುಘಟ್ಟ ರೋಡ್ ಹತ್ರ ಬಂದಿದ್ದೀನಿ. ಅಂದರೆ ಯಾವುದೋ ಡ್ರಾಪ್ ಇತ್ತು, ಆ ಡ್ರಾಪಿಂದ ಡ್ರಾಪ್ ಮಾಡಾದ್ಮೇಲಿಂದ ತಿರ್ಗಾ ಇನ್ನೊಂದು ಪಿಕಪ್ ಆಗ್ತಾ. ಅಂದರೆ 2 ಕಿಲೋಮೀಟ್ರ್ ಇದೆ ಅಷ್ಟೇ ಇದು ಡ್ರಾಪು. 20 ರೂಪಾಯಿ ಆರ್ಡ್ರಿಗೆ ಇನ್ನೊಂದು ಮಗಂತ ಅರ್ಧ ಗಂಟೆ ಕಾಯಬೇಕು. 20 ರೂಪಾಯಿ ಆರ್ಡ್ರ್ ಕಾಯೋದೇ ಬೇಜಾರು. ನೋಡಿ ಬರ್ಗರ್ ಕಿಂಗ್ಸ್ ಇದೆ, ಜಾಸ್ತಿ ರೆಸ್ಟೋರೆಂಟ್ ಏನಿಲ್ಲ ಗುರು ಇಲ್ಲಿ. ಪಿಜ್ಜಾ ಹಟ್, KFC, ಬರ್ಗರ್ ಕಿಂಗ್ 3 ಇರೋದು. ಏನು ಮಾಡೋಕ್ಕಲ್ಲ, ವೆಯ್ಟ್ ಮಾಡಿಬಿಟ್ಟು ಇಸ್ಕೊಂಡೋಗೋಣ. ಅಂದರೆ ಕಂಪ್ಲೀಟ್ ಆಗೋಲ್ಲ ಅಂತ ಅನ್ನಿಸ್ತಾ ಇದೆ 100%. ನೋಡೋಣ ಎಷ್ಟಾಗುತ್ತೆ ಅನ್ನೋದು ಲಾಸ್ಟಿಗೆ. ಗಾಯ್ಸ್ ಟೈಮ್ ಕರೆಕ್ಟಾಗಿ ಇವಾಗ 12:45 ಆಗಿದೆ. ಅಂದರೆ ಟಾರ್ಗೆಟ್ ಈಸಿಯಾಗಿ ಕಂಪ್ಲೀಟ್ ಆಗಲಿಲ್ಲ, ಅದಕ್ಕೋಸ್ಕರ 1 ಅವರ್ ಎಕ್ಸ್ಟ್ರಾ ಗಿಗ್ ಬುಕ್ ಮಾಡ್ಕೊಂಡು 1 ಅವರ್ ಮಾಡ್ತಾಯಿದೆ. ಇನ್ನೇನು 30 ರೂಪಾಯಿ ಬೇಕಾಯ್ತು ಅಷ್ಟೇ ಗುರು. ಇವಾಗ ಇಲ್ಲಿಂದ ತೊಗೊಂಡೋಗಿ ರಾಜನ ಕುಂಟೆಗೆ ಹಾಕಿದ್ದಾನೆ ಗುರು. ಸಾಕಾರ ನಗರದಿಂದನೇ 15 ಕಿಲೋಮೀಟ್ರ್ ಐತೆ ಅಲ್ಲಿಗೆ. ತಿರ್ಗಾ ನಾನು PGಗೆ ಬರೋಕ್ಕೆ ಏನಿಲ್ಲ ಅಂದರೂ 20 ಕಿಲೋಮೀಟರ್ ಆಗುತ್ತೆ. ಸೊ ಮ್ಯಾಪ್ ಹಾಕೊಂತೀನಿ, ಅಲ್ಲ ಅದ್ರದ್ದು ಸ್ಕ್ರೀನ್ಶಾಟ್ ಕೂಡ ನಿಮಗೆ ಹಾಕಿರ್ತೀನಿ. ಬರೀ ಇನ್ನು 30 ರೂಪಾಯಿ ಬೇಕಾಯಿತು. 30 ರೂಪಾಯಿಗೆ 15 ಕಿಲೋಮೀಟ್ರ್ ಲಾಂಗ್ ಡಿಸ್ಟೆನ್ಸ್ ಹಾಕಿನ. ಅಂದರೆ ಪಿಕಪ್ಪಿಗೆ 7 ಕಿಲೋಮೀಟ್ರ್ ಬಂದಿದ್ದೀನಿ, ಈಗ ಡ್ರಾಪಿಗೆ 15 ಕಿಲೋಮೀಟ್ರ್ ಹೋಗ್ತಾಯಿದ್ದೀನಿ. ಅಂದರೆ ಒಟ್ಟು ಎಷ್ಟು ಅಮೌಂಟ್ ಎಷ್ಟು ಕೊಡ್ತಾಯಿದ್ದೀನಿ ಅನ್ನೋದು ಕೂಡ ನೋಡೋಣ. ಅಂದರೆ ಲೇಟ್ ನೈಟಲ್ಲಿ ಏನಾದ್ರು ಮಾಡಿದ್ರೆ ಈ ಥರ ಇರುತ್ತೆ. ನೋಡಿ ಸ್ಕ್ರೀನ್ಶಾಟ್ ಹಾಕ್ತೀನಿ, ನೋಡ್ಕೊಳ್ಳಿ. ಇಲ್ಲಿಂದ ನಮ್ಮ PGಗೆ ಎಷ್ಟು ಕಿಲೋಮೀಟ್ರ್ ಐತೆ ಅಂತ. ಲಾಸ್ಟ್ ಆರ್ಡರ್ ಕಂಪ್ಲೀಟ್ ಮಾಡ್ತಾಯಿದ್ವು. ಅಂದರೆ ಇಲ್ಲಿಂದ ನಮ್ಮ PGಗೆ ಟೋಟಲಾಗಿ 21 ಕಿಲೋಮೀಟ್ರ್ ಇದೆ ಗುರು. ಅಂದರೆ ಲಾಸ್ಟ್ ಆರ್ಡರ್ ಪಿಕಪ್ ಮತ್ತು ಡ್ರಾಪ್ ಬಂದು ಎಷ್ಟಿತ್ತು ಅಂದರೆ 22 ಕಿಲೋಮೀಟ್ರ್ ಇತ್ತು. ಅಂದರೆ 22 ಕಿಲೋಮೀಟರ್ಗೆ ನೋಡಿ ನಾಯಿಗಳೆಲ್ಲ ಹೆಂಗೆ ಓಡಾಡ್ತಾ ಇದ್ದಾವೆ. ಯಾವ ಸದ್ಯ ಬೊಗಳ್ತಾ ಇಲ್ಲ, ಯಾಕಂದರೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಜೋರಾಗಿ ಹೋದರೆ ಒಟ್ಟಿಸ್ಕೊಂಡು ಬರ್ತವೆ. ನೋಡಿ ಮನಿಕೊಂಡವೆಲ್ಲ ಜೋರಾಗಿ ಹೋದರೆ ಬೋ ಅಂತ ಒಟ್ಟಿಸ್ಕೊಂಬರ್ತಾರೆ. ಆ ಗಾಬರಿಗೆ ಬಿದ್ದೋದಂಗೆ ಆಗುತ್ತೆ. ಲಾಸ್ಟ್ ಆರ್ಡ್ರ್ ಎಷ್ಟು ಕೊಟ್ಟೆ ಅಂದರೆ 22 ಕಿಲೋಮೀಟ್ರ್ ಬಂದಿದ್ದೀನಿ. 22 ಕಿಲೋಮೀಟ್ರಿಗೆ 181 ರೂಪಾಯಿ ಕೊಟ್ಟಿದ್ದೀನಿ. ಅಂದರೆ ನಾನು 1 ಅವರ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಹೋದೆ, ನೋಡಿದ್ರೆ ಹಿಂಗಾಗೋಯ್ತು. ಅಂದರೆ ನಾನು PGಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟು ಗಂಟೆ ಆಗೋದು ಗೊತ್ತಾ? ಏನಿಲ್ಲ ಅಂದರೂ 1:45 ಆಗುತ್ತೆ. ಮಧ್ಯರಾತ್ರಿ 1:45 ಗುರು. ಹುಡುಗಾಟನ ಯಪ್ಪ. ಅಂದರೆ 1 ಅವರ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ. ಅಂದರೆ ಗೋ ಹೋಮ್ ಕೂಡ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಗೋ ಹೋಮ್ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ರು ಕೂಡ ಇಷ್ಟು ದೂರ ತಗೊಂಡು ಮಿಸಾಕಿನ ನೋಡಿ. ಗೋ ಹೋಮ್ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ರು 15 ಕಿಲೋಮೀಟ್ರು. ಅಂದರೆ ಸಾಕಾರ ನಗರದಿಂದ ಇಲ್ಲಿಗೆ 15 ಕಿಲೋಮೀಟ್ರ್ ಇದೆ. ನಮ್ಮ PGಗೆ ಇಲ್ಲಿಂದ 21 ಕಿಲೋಮೀಟರ್ ಇದೆ. ಯಪ್ಪ ನಾನು ಯಾಕನ ಬಂದು ಅಂತ ಅಂದ್ಕೊಂಡೆ. ಆಮೇಲೆ ಆರ್ಡರ್ ಕೂಡ ಕ್ಯಾನ್ಸಲ್ ಮಾಡೋಂಗಿಲ್ಲ. ಆರ್ಡರ್ ಕ್ಯಾನ್ಸಲ್ ಮಾಡೋ ಆಮೇಲೆ ಬೆಳಗ್ಗೆದೆಲ್ಲ ವೇಸ್ಟ್ ಆಗುತ್ತೆ. ಏನಕ್ಕೆ ಅಂದರೆ ಇನ್ನು 30 ರೂಪಾಯಿ ಬೇಕಾಯಿತು. ಆರ್ಡರ್ ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ ID ಬ್ಲಾಕ್ ಮಾಡ್ತಾನೆ, ಅರ್ಧ ಗಂಟೆನೋ 1 ಗಂಟೆನೋ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗ್ತದೆ ತಗೊಂಬಂದ್ಬಿಟ್ಟೆ. ಅಯ್ಯೋ ಒಂದೇ ಒಂದು ದಿನ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ನೆಕ್ಸ್ಟಿಂದ ಸ್ವಲ್ಪ ಹುಷಾರಾಗಬೇಕು ಅಷ್ಟೇ ಗುರು. ಇಷ್ಟು ಲೇಟ್ ನೈಟೆಲ್ಲ ಮಾಡಬಾರ್ದು. ನಾಯಿಗಳು ಅಯ್ಯಪ್ಪ ನಾಯಿಗಳು ಸವಾಸಲ್ಲ ಗುರು. ಆಮೇಲೆ ಹೈವೇಲೆ ಹೋಗ್ಬೇಕಾಗತ್ತೆ. ಅಂದರೆ ಒಂದು ಖುಷಿ ಅಂದರೆ ಫುಲ್ಲು ಹೈವೇಲೆ ಬರ್ತೀನಿ. ಈಗ ವಾಪಸ್ ಫುಲ್ಲು ಹೈವೇಲೆ ಹೋಗ್ತೀನಿ. ಅದೇ ಈ ನಾಯಿಗಳು ಕಾಟ ಅಷ್ಟೇ ಗುರು. ಹೈವೇಲೆ ಹೋಗ್ಬಿಟ್ಟು ಏನಾದ್ರು ಅಡ್ಡ ಬಂದುಬಿಟ್ರೆ ಸಿಕ್ಬಿಟ್ರೆ ಅಂತ ಭಯ ಅಷ್ಟೇ. ನಾನು ಸ್ಪೀಡಾಗಿ ಬೇರೆ ಹೋಗ್ತಾ ಇರ್ತೀವಿ, ನಾಯಿ ಅಡ್ಡ ಬಂದರೆ ಗೊತ್ತಾಗಲ್ಲ ರಾತ್ರಿ ಹೊತ್ತು. ಬನ್ನಿ ಸೀದಾ PGಗೆ ಹೋಗ್ತೀನಿ. ಆಫ್ ಮಾಡ್ಕೊಂಡು ನೋಡಿ ಎಲ್ಲ ಹೆಂಗಿದ್ದಾವೆ ಡಾನ್ಗಳು ಅಂತ. ಯಪ್ಪ ಹಚ್ಬೇಡ್ರಿ ಕಂಡ್ರು. ನಿಧಾನಕ್ಕೆ ಹೋಗ್ತಾ ಇರೋದಕ್ಕೆ ಏನು ಮಾಡ್ತಾ ಇಲ್ಲ. ಅವು ಸ್ಪೀಡಾಗಿ ಹೋದ್ರೆ ಅಡ್ಮಿಸ್ಕೊಂಡು ಮಾಡ್ತವೆ. ಸೊ ಸಿಕ್ಕಿನಿ ರೂಮ್ ಹತ್ರ. ಸೊ ಗೈಸ್ ಇವತ್ತಿನ ವಿಷಯಕ್ಕೆ ಬರೋದಾದರೆ ಏನೇನೆಲ್ಲ ಆಯಿತು ಅಂತ ಅಂದರೆ ಟಾರ್ಗೆಟ್ ಈಸಿಯಾಗಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅಂದರೆ ಸಖತ್ ಕಷ್ಟ ಆಯಿತು. ಏನಕ್ಕೆ ಅಂದರೆ ಆರ್ಡರ್ಗಳು ಬೆಳಗ್ಗೆ ಅಂತೂ ಸಖತ್ ಕಮ್ಮಿ ಇದ್ವು. ಆಮೇಲೆ ಪೀಕ್ ಅವರಲ್ಲಿ 1-2 ಹತ್ರ ಸ್ಟ್ರಕ್ ಆಗಿಬಿಟ್ಟೆ. ಅಂದರೆ KFC ಮತ್ತು ಮೆಕ್ಡೊನಾಲ್ಡ್ಸ್ ಅಂತ ಬಂದಿತ್ತು ಆರ್ಡ್ರು. ನಿಮಗೆ ಗೊತ್ತು KFC ಮೆಕ್ಡೊನಾಲ್ಡ್ಸ್ನವರೆಲ್ಲ ಹೇಗೆ ಅಂತ ಫುಡ್ ರೆಡಿ ಕೊಡ್ತಾರೆ, ಆರ್ಡ್ರ್ ಕೊಡೋಲ್ಲ. ಅದೇ ಥರ ಏನಿಲ್ಲ ಅಂದರೂ ಒಂದು 15 ನಿಮಿಷ ವೆಯ್ಟ್ ಮಾಡಿಸಿದ್ರು. KFCಲೂ ಅಷ್ಟೇ, ಮೆಕ್ಡೊನಾಲ್ಡ್ಸಲ್ಲೂ ಅಷ್ಟೇ. ಅವರಿಗಂತೂ ಸಖತ್ ಎಂಪ್ಲಾಯ್ಸ್ಗಳು ದುರಂಕಾರ ಇದ್ದೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಎಲ್ಲರ ಹತ್ರನೂ ನಾವು ಜಗಳ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಅವತ್ತು ನಮ್ಮ ಸಿಚುವೇಶನ್ ಚೆನ್ನಾಗಿರಲಿಲ್ಲ, ನಮ್ಮ ಟೈಮ್ ಕರೆಕ್ಟಾಗಿರಲಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡಿ ಇಸ್ಕೊಂಡು ತಗೊಂಡು ಹೋದೆ. ಬಟ್ ಟಾರ್ಗೆಟ್ ಕಂಪ್ಲೀಟ್ ಆಗಲಿಲ್ಲ. ಅಂದರೆ 12 ಗಂಟೆ ಒಳಗಡೆ ಟಾರ್ಗೆಟ್ ಕಂಪ್ಲೀಟ್ ಆಗಿಲ್ಲ. ಆ ಟಾರ್ಗೆಟ್ ಕಂಪ್ಲೀಟ್ ಆಗಿನ್ನೂ ನನಗೆ 120 ರೂಪೀಸ್ ಬೇಕಾಯಿತು. ಈಗ 120 ರೂಪೀಸ್ ಕಂಪ್ಲೀಟ್ ಮಾಡಿದ್ರೆ ನಾನು ಬರ್ಬೋದಾಗಿತ್ತು. 120 ರೂಪೀಸ್ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಒಂದು ದಿನಕ್ಕೆ ಫುಲ್ ವೇಸ್ಟ್ ಆಗುತ್ತಲ್ಲ ಅನ್ನೋದೊಂದು ಮನಸ್ಸಲ್ಲಿತ್ತು. ಏನಕ್ಕೆ ಅಂದರೆ 450 ಇನ್ಸೆಂಟಿವ್ ಬರಲ್ಲ. ಅಂದರೆ 200 ರೂಪಾಯಿ ಬರುತ್ತೆ, 250 ಬರ್ತಾ ಇರಲ್ಲ. 120 ರೂಪಾಯಿಗೆ 250 ಕಳ್ಕೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಇನ್ನೂ 1 ಅವರ್ ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡೋಣ, 120 ರೂಪಾಯಿ ಅಲ್ವಾ ಮಾಡೇ ಬಿಡೋಣ ಅಂತ
ಮಾಡಿದೆ. ಅಂದರೆ 11:15 ಒಳಗಡೆ ಅಥವಾ 11:15 ಅಲ್ಲ 12:15 ಒಳಗಡೆ ಆಯಿತು. ಅಂದರೆ ಇನ್ನೊಂದು 30 ರೂಪಾಯಿ ಬೇಕಾಯ್ತು ಅಷ್ಟೇ. ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗ ಲೆವೆಲಿಗೆ ಬಂತು. ಆ ಆರ್ಡರ್ನ ಯಲಹಂಕದಲ್ಲಿದ್ದೆ ಅವಾಗ. ಯಲಹಂಕದಲ್ಲಿ ಕೊಟ್ಟು ಕಂಪ್ಲೀಟ್ ಮಾಡಿ ಇನ್ನು 30 ರೂಪಾಯಿ ಬೇಕಾಯ್ತು ಅಷ್ಟೇ. ಆ 30 ರೂಪಾಯಿಗೆ ಏನು ಮಾಡ್ದೆ ಗೊತ್ತಾ, ಸೀದಾ ಸಾಕರ್ನಗರಕ್ಕೆ ಪಿಕಪ್ ಆಗ್ತಾ. ಅಂದರೆ ಅಲ್ಲಿಂದ ಒಂದು 6.5 ಕಿಲೋಮೀಟ್ರ್ ಪಿಕಪ್ಪು, ಆಮೇಲೆ ಡ್ರಾಪು 15 ಕಿಲೋಮೀಟ್ರ್ ಡ್ರಾಪ್ ಆಗ್ತಾ. ಅಂದರೆ ನಾನು ನಮ್ಮ ಝೋನ್ ಕಡೆಗೆಲ್ಲ ಹಾಕೊಂಡೆ ಬಿಡು, ಒಳಗಡೆ ಗೋಮ್ ಆ್ಯಕ್ಟಿವೇಟ್ ಮಾಡ್ಕೊಂಡಿನಲ್ಲ ಎಲ್ಲ ನಮ್ಮ ಝೋನು ನಮ್ಮ ಮನೆ ಹತ್ರ ನಮ್ಮ ಪಿ ಜಿ ಹತ್ರ ಎಲ್ಲ ಹಾಕೊಂಡು ಅಂದ್ಕೊಂಡ್ರೆ ಸೀದಾ ತಗೊಂಡೋಗಿ ರಾಜನಕುಂಟೆ ಹತ್ರ ಆಗ್ತಾ. ಆ ರಾಜನಕುಂಟೆ ಹತ್ರ ಹಾಕಿದ್ದಾಗ ಇಲ್ಲಿಂದ ತಗೊಂಡೋಗಿ ಕೊಟ್ಟು ನಾನು ಪಿ ಜಿ ಬರೋಕ್ಕೆ ಟೈಮ್ ಎಷ್ಟಾಯ್ತು ಗೊತ್ತಾ, 1:45. ನಾನೇನು ಮಾಡಿದೆ, 1 ಅವರ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಅಂತ ಹೋದೆ. ಬಟ್ ಅವ್ನು ಝೊಮ್ಯಾಟೋದವ್ನು ಆ ಥರ ಮಾಡಲ್ಲ, ಇನ್ನೂ ಜಾಸ್ತಿ ಎಳಿತಾನೆ ಗುರು ನಮ್ಮನ್ನು. ಒಟ್ಟು ಟೋಟಲಾಗಿ 1:45 ನಿಮಿಷ ಜಾಸ್ತಿ ಆದಂಗೆ ಆಯ್ತು. ನಾನು ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ ಹತ್ತತ್ರ 2 ಗಂಟೆ ಅಂದ್ಕೊಳ್ಳಿ, ನೈಟ್ 2 ಗಂಟೆವರೆಗೂ ಬಂದಿದ್ದೀನಿ. ಆಮೇಲಿಂದ ಹಿಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಸಡನ್ನಾಗಿ ಅಡ್ಡ ಬಂದ. ಅಂದರೆ ಲೈಕ್ ಅವನು ನಾರ್ಮಲಾಗೆ ಬಂದಿದ್ದಾನೆ, ಬಟ್ ನನಗೇನು ಅನ್ನಿಸ್ತು ಅಂದರೆ ಮನಸ್ಥಿತಿ, ಟೈಮ್ ಬೇರೆ 1 ಗಂಟೆ ಆಗಿತ್ತಲ್ಲ, ಅವ್ನು ಸುಮ್ಮನೆ ಹಿಂಗೆ ರೋಡ್ ಕ್ರಾಸ್ ಮಾಡೋಕ್ಕೆ ಬಂದಿದ್ದೆ. ನನಗೇನು ಬಂತು, ನನ್ನ ಗಾಡಿನ ಅಟ್ಯಾಕ್ ಮಾಡೋಕ್ಕೆ ಬಂದ್ಬಿಟ್ಟ ಅಂತ ಒಂದ್ಸಲಿ ಮನ್ಸು ಡಿಗ್ ಅಂದ್ಬಿಡ್ತು ಗುರು. ಅದಂತೂ ಸ್ವಲ್ಪ ಭಯ ಆಯಿತು. ಅಂದರೆ ಇದು ನೈಟ್ ಹೊತ್ತು ಸಖತ್ ಭಯ ಆಗೇ ಆಗುತ್ತೆ ಎಲ್ಲರಿಗೂ ಅಷ್ಟೇ. ಏನೋ ಒಂದು ಬಂಡ್ ಧೈರ್ಯ ಮಾಡ್ಕೊಂಡು ಮಾಡಬೇಕಲ್ಲ. ಈಗ ಸುಮ್ಮನೆ ಬಿಟ್ಟು ಹಾಕಲ್ಲ, ಸುಮ್ಮನೆ ಬಿಟ್ಟು ಹೋದರೆ ಬೆಳಗ್ಗೆಯಿಂದ ಮಾಡಿದೆಲ್ಲ ವೇಸ್ಟ್ ಆಗುತ್ತೆ. ಅಂದರೆ ಬೆಳಗಿಂದ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗೋಗುತ್ತಲ್ಲ ಅಂತ ನಾನು ಆದ್ರಾಗಲಿ ಅಂತ ಹೇಳ್ಬಿಟ್ಟು 1 ಅವರ್ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂಡ್ ಧೈರ್ಯ ಮಾಡಿದೆ. ಒಟ್ನಲ್ಲಿ ನೈಟ್ ಹೊತ್ತು ಮಾಡೋರು ರಿಸ್ಕಿನ ಗುರು, ಸಖತ್ ಭಯ ಆಗುತ್ತೆ. ಅಂದರೆ ನಮಗೆ ಅಂತಲ್ಲ ಎಲ್ಲರಿಗೂ ಅಷ್ಟೇ ತುಂಬ ಭಯ ಇರುತ್ತೆ. ಆದರೂ ಪರವಾಗಿಲ್ಲ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇರಾ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.